ಓಂ ಶ್ರೀ ಮಾತೃದೇವೋ ಭವ, ಓಂ ಶ್ರೀ ಪಿತೃದೇವೋ ಭವ, ಓಂ ಶ್ರೀ ವೃಕ್ಷದೇವೋ ಭವ. ಅವರಿವರೆನ್ನದೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಣ್ಯರೇ, ಬಹುಮುಖ್ಯವಾಗಿ ವಿಶ್ವದಲ್ಲಿ ಮರಗಳೇ ನನ್ನ ಮಕ್ಕಳಂದಂತಹ ಏಕೈಕ ತಾಯಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ, ಭಾರತ ದೇಶದ ಪ್ರತಿಯೊಬ್ಬ ಮನೆಯ ಅಜ್ಜಿ ಸಾಲುಮರದ ತಿಮ್ಮಕ್ಕಜ್ಜಿ. ಹಾಗಾಗಿ ಯಾರೇ ಕಾರ್ಯಕ್ರಮ ಕರೆದ್ರು ಹೋಗ್ಬೇಕು, ಅವ್ರ ಮನೆ ಕಾರ್ಯಕ್ರಮ ಅಲ್ವಾ. ಮಡನೂರು ಮನು ಅವರು ಭಾಳ ದಿನದಿಂದ ಅವ್ರ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಕರೀತಾ ಇದ್ರು. ಬಹುತೇಕ ಅಜ್ಜಿ ಈಗ ಕಾರ್ಯಕ್ರಮಗಳು ತುಂಬ ಕಡಿಮೆ ಹೋಗೋದು. ಅವರ ಹೆಲ್ತ್ ಇಶ್ಯೂ ಇರೋದ್ರಿಂದ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ನಾನು ಕರ್ಕೊಂಡು ಹೋಗೋದಿಲ್ಲ, ಇನ್ಫೆಕ್ಷನ್ನು ಮತ್ತೊಂದು ಅಂತ. ಅವ್ರ ಏಜು ತಮಗೆ ಗೊತ್ತಿದೆ ಅನ್ಕೊಂತೀನಿ. ಎಷ್ಟು ಹೇಳಿ ಅಜ್ಜಿ? ವಯಸ್ಸು ಹೇಳ್ಬೇಡ ಅಂತ ಐತೆ, ಬೇಡ ಸುಮ್ಮನೆ ಇರಂತೆ. 114 ವರ್ಷದ ಹಿರಿಜೀವ ಇವತ್ತು ನಿಮ್ಮೆಲ್ಲರ ಜೊತೆ ಇದಾಗಿದೆ, ಭಾಗಿಯಾಗಿದ್ದಾರೆ. ಕುಲದಲ್ಲಿ ಯಾವುದೂ ಕೇಳಿಲ್ಲ ಅಲ್ವಾ. ಬಹುತೇಕ ಈ ದೇಶದಲ್ಲಿ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಆದ ಘಟನೆ ಆಗ್ತಾ ಇರ್ಲಿಲ್ಲ. ಬಹುತೇಕ ನಾವೆಲ್ಲರೂ ಕೂಡ ಈ ದೇಶದಲ್ಲಿ, ಈ ಭಾರತ ದೇಶದಲ್ಲಿ ಪ್ರಮುಖವಾಗಿ ಈ ಜಾತಿ ವ್ಯವಸ್ಥೆ ಇಲ್ಲ ಅಂದಿದ್ರೆ ಈ ದೇಶ ಬಂಗಾರಗಳಲ್ಲೇ ಮನೆಗಳು ಕಟ್ಕೊಂಡು ವಾಸ ಮಾಡ್ತಿತ್ತು ಏನೋ, ಇತಿಹಾಸವನ್ನು ನೋಡಿದಾಗ. ಬಾಬಾ ಸಾಹೇಬರು ಸಂವಿಧಾನ ಬರ್ಕೊಟ್ಟು ಕಾನೂನು ಇಷ್ಟು ಪ್ರಬಲವಾಗಿದ್ರು ಕೂಡ ಇವತ್ತು ಜಾತಿ ವ್ಯವಸ್ಥೆ ಅಷ್ಟೇ ಪ್ರಬಲವಾಗಿದೆ. ಇಂಥ ಸಂದರ್ಭದಲ್ಲಿ ಈ ಚಿತ್ರತಂಡ ಕುಲದಲ್ಲಿ ಕೀಳೆ ಯಾವುದು ಅಂತ ಹೇಳಿ ನಮ್ಮ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಟೈಟ್ಲನ್ನು ತಗೊಂಡು ಮಾಡಿದೆ. ತುಂಬ ಸಂತೋಷ. ಯಾಕೆ ಅಂದರೆ ಸಮಾಜದಲ್ಲಿ ಈ ಜಾತಿ ಪದ್ಧತಿ ಹೋಗ್ಬೇಕು, ನಾವೆಲ್ಲರೂ ಕೂಡ ಒಂದೇ ಅನ್ನೋ ಭಾವನೆ ಬರಬೇಕು. ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ, ಯೋಗರಾಜ್ ಭಟ್ರು ಅವ್ರನ್ನ ನಾನು ಬರೀ ಸಿನಿಮಾದಲ್ಲೇ ನೋಡಿದ್ದೆ, ಬಹುತೇಕ ನೇರವಾಗಿ ಭೇಟಿ ಆಗಿಲ್ಲ ಅನ್ಕೊಂತೀನಿ. ಇವತ್ತು ಭೇಟಿ ಆಯಿತು, ಭಾಳ ಖುಷಿ ಆಗುತ್ತೆ. ನನ್ನ ಪುಟದಲ್ಲಿ ಬರ್ಕೋಬೋದು. ಇವತ್ತು ಚೇರ್ಗಳಿಗೋಸ್ಕರ ಹೊಡೆದಾಡ್ತಾರೆ, ನನಗೆ ಚೇರ್ ಹಾಕಿಲ್ಲ, ನನಗೆ ಚೇರ್ ಹಾಕಿಲ್ಲ ಅಂತ. ಅದು ಯಾವುದೇ ಥರ ಸಣ್ಣ ಕಾರ್ಯಕ್ರಮ ಇರ್ಬೋದು, CM ಕಾರ್ಯಕ್ರಮ ಇರ್ಬೋದು, PM ಇರ್ಬೋದು, ಇಲ್ಲ ಒಂದು ಗಲ್ಲಿ ಕಾರ್ಯಕ್ರಮ ಇರ್ಬೋದು, ಒಂದು ಚೇರಿಗೋಸ್ಕರ ಬಡ್ದಾಡೋರು ನೋಡಿದ್ದೀವಿ. ಅವರು ಅವ್ರಕ್ಕಿಂತ ಚಿಕ್ಕವ್ರನ್ನ ಕೂರಿಸಿ ಮುಂದ್ಗಡೆ ಹೋಗಿ ಕೂತ್ಕೊಂಡ್ರು ನೋಡಿ, ಇದು ಭಾಳ ದೊಡ್ಡದು. ಇಂತಹ ವ್ಯಕ್ತಿತ್ವ ಇರುವ ವ್ಯಕ್ತಿಗಳು ಈ ಸಿನಿಮಾದಲ್ಲಿ ಮಾಡಿರೋದ್ರಿಂದ ಈ ಸಿನಿಮಾ ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾವಾದರೂ ಸಹ ಭಾವಿಸಿದ್ದೇವೆ. ಸಾಲುಮರದ ತಿಮ್ಮಕ್ಕ ಅವರು ಈ ಸಂದರ್ಭದಲ್ಲಿ ಬಂದು ತಮ್ಮೆಲ್ಲರಿಗೂ ಕೂಡ ಹಾರೈಸಿದ್ದಾರೆ, ಸಿನಿಮಾ ಚೆನ್ನಾಗಾಗಲಿ, ಅದರಲ್ಲಿ ದುಡಿದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡಲಿ. ಎಲ್ಲರೂ ಕೂಡ ಅಜ್ಜಿ ಥರ ಒಂದು ಕ್ಲಾಸ್ ಓದಿಲ್ಲ, ಅವ್ರು ಹುಟ್ಟಿದ್ದೊಂದು ಹುಲ್ಲು ಗುಡಿಸ್ಲಲ್ಲಿ. ಅವ್ರ ತಂದೆ ಯಾರ್ದೋ ಮನೇಲಿ ಜೀತ ಮಾಡ್ತಾ ಇದ್ರು. 10ನೇ ವಯಸ್ಸಲ್ಲಿ ತಿಮ್ಮಕ್ಕ ಅವ್ರು ಕೂಡ ಒಬ್ರು ಮನೇಲಿ ಜೀತ ಮಾಡ್ತಾ ಇದ್ರು. 20 ಮದುವೆಯಾಗಿ ಬಂದಾಗ ಅವ್ರ ಗಂಡ ಕೂಡ ಒಂದು ವಾರದ ಮೊದಲು ಜೀತದಿಂದ ಬಿಡಿಸ್ಕೊ ಬಂದಿದ್ರು ಅವ್ರ ಗಂಡನ್ನ. ಅಂತಹ ಬಡತನದ ಬದುಕಲ್ಲಿ ಮದುವೆಯಾಗಿ 25 ವರ್ಷ ಆದರೂ ಮಕ್ಕಳಾಗೋದಿಲ್ಲ. ಆ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ಹಿಂದಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರುತ್ತೆ. ಅವರು ಸೂಸೈಡ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಗಂಡನ್ಗೆ ಇನ್ನೊಂದು ಮದುವೆ ಮಾಡಕ್ ನೋಡ್ತಾರೆ, ಹೆಣ್ಣು ಯಾರು ಕೊಡೋದಿಲ್ಲ. ದತ್ತು ಕೇಳ್ತಾರೆ, ನಿಮಗೆ ತಿನ್ನಕ್ ಗತಿಲ್ಲ, ನಮ್ಮ ಮಕ್ಕಳು ಕೊಟ್ಟು ಏನ್ ನೋಡ್ಲಿ ಅಂತಾರೆ. ತುಂಬಾ ನೊಂದಂತಹ ತಿಮ್ಮಕ್ಕ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಮರನೇ ನನ್ನ ಮಕ್ಕಳು ಅಂತ. ಜಗತ್ತಲ್ಲಿ ಯಾರು ಕೂಡ ಹೇಳಿಲ್ಲ ಈ ಮಾತನ್ನ. ಮರನೇ ಮಕ್ಕಳು ಅಂತ ಬೆಳೆಸಿ ಇವತ್ತು ಸಾಮಾನ್ಯ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ, ಈ ಜಗತ್ತು ಈಕೆ ಬಗ್ಗೆ ಮಾತಾಡೋದು ತರ, ತಿರುಗಿ ನೋಡೋ ತರ ಸಾಧನೆ ಮಾಡಿದಂತಹ ತಾಯಿ. ಇನ್ನು 100 ವರ್ಷ ಅಲ್ಲ, 1000 ವರ್ಷ ಹೋದ್ರೂ ಕೂಡ ತಿಮ್ಮಕ್ಕನ ಹೆಸರು ಇರ್ತದೆ. ಆ ಥರ ನಾವೆಲ್ಲರೂ ಕೂಡ ಬಾಳ್ಬೇಕು, ಬದುಕಬೇಕು. ಏನೋ ಹೆಸರಿನಿಂದೆ, ಏನೋ ಹಣದಿಂದೆ, ಯಾವುದೋ ವ್ಯಕ್ತಿಗಳಿಂದ ಹೋಗೋದ್ಕಿಂತ ಇಂತಹ ವ್ಯಕ್ತಿಗಳ ಆದರ್ಶಗಳನ್ನ ತಮ್ಮ ಬದುಕಲ್ಲಿ ಅಳವಡಿಸ್ಕೊಂಡು ಪ್ರತಿ ವರ್ಷ ಒಂದು 4 ಗಿಡಗಳನ್ನ ನೆಟ್ಟು, ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ, ಸಾಧ್ಯವಾದಷ್ಟು ರಾಸಾಯನಿಕ ಮುಕ್ತ ಮಾಡಿ, ಈ ದೇಶದಲ್ಲಿ ಮರ ಗಿಡ ನದಿ ಎಲ್ಲದನ್ನು ದೇವರಂತ ಪೂಜಿಸಿದ್ರು, ಆದರೆ ಎಲ್ಲ ಹಾಳಾಗೋಗಿದೆ. ಬೇರೆ ದೇಶದವ್ರ ಕೈಲಿ ಹೇಳಿಸ್ಕೊಳೋದು ಬೇಡ, ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳೋಣ.
ಅಂತ ಹೇಳ್ತಾ ಈಗ ಅಜ್ಜಿಯನ್ನ ಕರೆಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದಂಥ ಮನು ಅವ್ರಿಗೆ ಆಂಧ್ರದಲ್ಲಿ ಸಿಕ್ಕಿದ್ರು ಒಂದು ಕಾರ್ಯಕ್ರಮದಲ್ಲಿ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಅವಕಾಶಗಳು ಸಿಕ್ಕಿ ದೊಡ್ಡ ಮಟ್ಟಕ್ಕೆ ತಾವು ಕೂಡ ಬೆಳೀಲಿ ಅಂತ ಹೇಳ್ತಾ, ನಾವು ಉಮೇಶ್ ಅವ್ರದ್ದು ಹಿರಿಯರು ನೋಡ್ತಾ ಇದ್ದೆ, ಒಂದು ಸಾಂಗಲ್ ಬರಾಗ ಎತ್ತಿನ ಗಾಡಿ ಓಡಿಸೋಂಥದ್ದು ಬಹಳ ಹುಮ್ಮಸ್ಸಲ್ಲಿ ಈ ವಯಸ್ಸಲ್ಲಿ ಎತ್ತಿನ ಗಾಡಿ ಓಡಿಸಿದ್ದಾರೆ. ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಕೂಡ ಎಲ್ಲ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.